ನಮಸ್ಕಾರ ಮತ್ತು ಬಿಪ್ಲಬ್ ವರ್ಲ್ಡ್ ಗೆ ಸ್ವಾಗತ. ಇಲ್ಲಿ ನಾನು ನಿಮಗೆ ನಾವು ಬಿಡುಗಡೆ ಮಾಡಿದ ಮತ್ತೊಂದು ಬೋರ್ಡ್ ಗೇಮ್ ನ ಟ್ಯುಟೋರಿಯಲ್ ನೀಡಲಿದ್ದೇನೆ. ಅದು ನೆಟ್ ಜೀರೋ ವಿತ್ ಬಿಪ್ಲಬ್. ನೆಟ್ ಜೀರೋ ಎಂದರೆ ಏನು? ನೆಟ್ ಜೀರೋ ಎಂಬುದು ಒಂದು ಕಲ್ಪನೆ. ಇದರಲ್ಲಿ ನಾವು ನಮ್ಮ ಕ್ರಿಯೆಗಳ ಮೂಲಕ ವಾತಾವರಣಕ್ಕೆ ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶೂನ್ಯಕ್ಕೆ ತರುವ ಪ್ರಯತ್ನ ಮಾಡುತ್ತೇವೆ. ಇದು ಭೌತಿಕವಾಗಿ ಸಾಧ್ಯವಿಲ್ಲ, ಏಕೆಂದರೆ ನೀವು ಉಸಿರಾಡುವ ಸರಳ ಕ್ರಿಯೆಯಿಂದಲೂ ಕಾರ್ಬನ್ ಡೈಆಕ್ಸೈಡ್ ಹೊರಬಿಡುತ್ತೀರಿ. ಹಾಗಾಗಿ ನಾವು ಜೀವಂತವಾಗಿರುವವರೆಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಸಮಾನವಾದ ಅನಿಲಗಳನ್ನು ವಾತಾವರಣಕ್ಕೆ ಹೊರಬಿಡುವಲ್ಲಿ ಪಾಲ್ಗೊಳ್ಳುತ್ತೇವೆ. ಹಾಗಾದರೆ ನಾವು ನೆಟ್ ಜೀರೋ ತಲುಪಲು ಏನು ಮಾಡಬೇಕು? ನಾವು ಮಾಡಬಹುದಾದದ್ದು ಎಂದರೆ ನಾವು ವಾತಾವರಣಕ್ಕೆ ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಗಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ಶೋಷಿಸುವ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಇವು ಸರಳವಾದ ಕೆಲಸಗಳು, ಉದಾಹರಣೆಗೆ ಮರಗಳನ್ನು ನೆಡುವುದು ಮತ್ತು ಇತ್ಯಾದಿ. ಈಗ ನೆಟ್ ಜೀರೋ ಎಂಬುದು ಒಂದು ಬೋರ್ಡ್ ಆಟವಾಗಿದ್ದು, ಮನರಂಜನೆಯ ಜೊತೆಗೆ ಒಟ್ಟಾಗಿ ಸಮಯ ಕಳೆಯುವ ಕ್ರಿಯೆಯಲ್ಲಿ ನೀವು ವಿವಿಧ ಮಾನವ ಕ್ರಿಯೆಗಳು ಹಸಿರು ಮಂಡಲ ಅನಿಲಗಳ ಉತ್ಸರ್ಜನೆಯಲ್ಲಿ ಹೇಗೆ ಸಹಾಯ ಮಾಡುತ್ತವೆ ಮತ್ತು ಅದನ್ನು ತಗ್ಗಿಸಲು ನಾವು ಏನು ಮಾಡಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ನಾವು ಈಗಾಗಲೇ ಹೊಂದಿರುವ 4 ಪ್ರಮುಖ ಮತ್ತು ಆಸಕ್ತಿದಾಯಕ ಆಟಗಳಿವೆ. ವೇಸ್ಟ್ ಮ್ಯಾನೇಜ್ಮೆಂಟ್, ಸೋಲಾರ್ ಡೂಮ್, ನೆಟ್ ಜೀರೋ ವಿತ್ ಬಿಪ್ಲಬ್, ಮಳೆನೀರು ಸಂಗ್ರಹಣೆ ಮತ್ತು ಸಹಜ ಕೀಟನಾಶಕ ಹಾಗೂ ಗೊಬ್ಬರಗಳ ಬಗ್ಗೆ ಇರುವ ನ್ಯಾಚುರಲ್ ಪೆಸ್ಟ್ ಬಸ್ಟರ್ಸ್ ಎಂಬ ಆಟಗಳು. ಹೀಗಾಗಿ ಹೆಚ್ಚಿನ ಸಮಯ ಕಳೆಯದೆ ಈ ಬಾಕ್ಸ್ ನಲ್ಲಿ ಏನು ಇದೆ ಮತ್ತು ನಾವು ಆಟವನ್ನು ಹೇಗೆ ಆಡಬೇಕು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. ಹಾಗೆಂದಂತೆ ನಾವು ಆಟದ ಹಲವು ರೂಪಾಂತರಗಳನ್ನು ಹೊಂದಿದ್ದೇವೆ. ಅವುಗಳು ನಿಮಗೆ ನೆಟ್ ಜೀರೋ ತಲುಪಲು ವಿವಿಧ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಈ ವಿವರಣಾತ್ಮಕ ವಿಡಿಯೋಗಾಗಿ ನಾವು ನೆಟ್ ಜೀರೋ ವಿತ್ ಬಿಪ್ಲಬ್ ಇಕೋ ಪೆಸ್ಟ್ ಬಸ್ಟರ್ಸ್ ಅನ್ನು ಬಳಸುತ್ತೇವೆ. ಈಗ ಬಾಕ್ಸ್ ನೊಳಗೆ ನಿಮಗೆ ಸ್ಪಷ್ಟವಾಗಿ ಈ ಬಹಳ ಉಪಯುಕ್ತವಾದ ಸೂಚನಾ ಶೀಟ್ ಇದೆ. ಆದರೆ ಇದನ್ನು ಈಗ ನಮಗೆ ಬೇಕಾಗಿಲ್ಲ, ಏಕೆಂದರೆ ನಾನು ನಿಮಗೆ ಆಟದ ಬಗ್ಗೆ ಎಲ್ಲವನ್ನೂ ವಿವರಿಸುತ್ತೇನೆ. ಮತ್ತು ನಾವು ಒಂದು ಬೋರ್ಡ್, ಕೆಲವು ಕಾರ್ಡ್ಗಳು ಮತ್ತು ಕೆಲವು ಪ್ಲೇಯರ್ ಪಾತ್ರಗಳನ್ನು ಹೊಂದಿದ್ದೇವೆ. ಹೀಗಾಗಿ ನಾನು ಆಟವನ್ನು ತ್ವರಿತವಾಗಿ ಸಿದ್ಧಪಡಿಸುತ್ತೇನೆ ಮತ್ತು ನಾವು ಬಿಪ್ಲಬ್ ಜೊತೆಗೆ ನೆಟ್ ಜೀರೋ ಅನ್ನು ಹೇಗೆ ಆಡುತ್ತೇವೆ ಎಂಬುದನ್ನು ನೋಡೋಣ. ಸರಿ, ಇದು ಆಟದ ಬೋರ್ಡ್ ಸೆಟಪ್. ಇದು ಸ್ಪಷ್ಟವಾಗಿ ಬಿಪ್ಲಬ್ ನ ತೋಟವಾಗಿದ್ದು, ಇಲ್ಲಿ ಬಿಪ್ಲಬ್ ಮತ್ತು ರೈತ ಬಲರಾಮ್ ಅವರ ಗಿಡಗಳು ಮತ್ತು ಬೆಳೆಗಳನ್ನು ಹಾಳು ಮಾಡುತ್ತಿರುವ ಹಲವಾರು ಕೀಟಗಳ ವಿರುದ್ಧ ಹೋರಾಡುತ್ತಿದ್ದಾರೆ. ಈಗ ನೀವು ಪೂರ್ಣಗೊಳಿಸಬೇಕಾದ ಗುರಿ ಎಂದರೆ ನೀವು ಶೂನ್ಯದಿಂದ ಪ್ರಾರಂಭಿಸುತ್ತೀರಿ. ಅದು ಬಹಳ ಕ್ಷಮಿಸಿ, ನೀವು 100 ರಿಂದ ಪ್ರಾರಂಭಿಸುತ್ತೀರಿ. ಇದು ಹೆಚ್ಚಿನ ಆಟಗಳಿಗಿಂತ ಭಿನ್ನವಾಗಿದೆ ಮತ್ತು ನೀವು ಇಲ್ಲಿ ನೆಟ್ ಜೀರೋ ವರೆಗೆ ಹೋಗಬೇಕು. ನಾವು 100 ರಿಂದ ಪ್ರಾರಂಭಿಸುವ ಕಾರಣವೆಂದರೆ ನೀವು 100 ಕಾರ್ಬನ್ ಕ್ರೆಡಿಟ್ಗಳು ಅಥವಾ 100 ಕಾರ್ಬನ್ ಫುಟ್ಪ್ರಿಂಟ್ ನೊಂದಿಗೆ ಪ್ರಾರಂಭಿಸುತ್ತಿದ್ದೀರಿ. ಇದು ದುರ್ಭಾಗ್ಯವಶಾತ್ 11 ಆಗಿದೆ ಮತ್ತು ನೀವು ನೆಟ್ ಜೀರೋ ತಲುಪಲು ಕಾರ್ಬನ್ ಕ್ರೆಡಿಟ್ಗಳನ್ನು ಗಳಿಸಬೇಕಾಗಿದೆ. ಅದನ್ನು ಮಾಡಲು ನೀವು ನಿಮ್ಮ ಆಟಗಾರ ಅವತಾರವನ್ನು ಆಯ್ಕೆ ಮಾಡಿ ಪಾಷಾಣವನ್ನು ತೆಗೆದು ಅದನ್ನು ಎಸೆದು ಇಲ್ಲಿ ಬರಬೇಕು. ಆದರೆ ತಾಳ್ಮೆ ಇಡಿ, ಇದು ಬಿಪ್ಲಬ್ ಆಟ, ಹಾಗಾಗಿ ಇದು ಇಷ್ಟು ಸರಳವಾಗಿರಲು ಸಾಧ್ಯವಿಲ್ಲ. ಹಾಗಾದ್ರೆ ಬೇಗನೆ ಆಟಕ್ಕೆ ಹೋಗೋಣ ಮತ್ತು ಎಲ್ಲವೂ ಹೇಗೆ ನಡೆಯುತ್ತದೆ ಎಂದು ನೋಡೋಣ. ಈ ಪ್ರದರ್ಶನಕ್ಕಾಗಿ ನಾನು ಯಾವುದೇ 2 ಅವತಾರಗಳನ್ನು ಈಗ ಆಯ್ಕೆ ಮಾಡುತ್ತೇನೆ. ನೋಡೋಣ. ನಾವು ಜಾಗು, ರೈತ ಜಾಗು, ನನ್ನ ಪ್ರಿಯವಾದವನು ಮತ್ತು ಅವಂತಿಕಾವನ್ನು ತೆಗೆದುಕೊಳ್ಳೋಣ. ಹೀಗಾಗಿ ಪ್ರಾರಂಭಿಕ ಬಿಂದು 100. ಹೇಳೋಣ ರೈತ ಜಾಗು ಮೊದಲು ಹೋಗುತ್ತಾನೆ ಮತ್ತು ಅವನು ಪಾಷಾಣ ಎಸೆದು 4 ಪಡೆಯುತ್ತಾನೆ. 4 ಪಡೆದಿದ್ದಾನೆ ಎಂದು ಊಹಿಸಿ ಅವನು 96ಕ್ಕೆ ಹೋಗುತ್ತಾನೆ ಮತ್ತು ಮುಂದುವರಿಯಬಹುದು. ಒಂದು ಸಮಯದಲ್ಲಿ ರೈತ ಜಾಗು ಇಲ್ಲಿ ಕೆಳಗಿರುವ ಈ ಸ್ಥಳಗಳಲ್ಲಿ ಒಂದಕ್ಕೆ ಬರುತ್ತಾನೆ. ಈಗ ಇವು ಬೋರ್ಡಿನ ಅಪಾಯದ ಸ್ಥಳಗಳು ಮತ್ತು ನೀವು ಎದುರಿಸುತ್ತಿರುವ ವಿಪತ್ತುಗಳು. ನೀವು ಅವುಗಳನ್ನು ದಾಟಬೇಕಾಗಿದೆ. ಹೀಗಾಗಿ ಪ್ರತಿ ಬಾರಿ ನೀವು ಬೋರ್ಡಿನ ಈ ಸ್ಥಳಗಳಲ್ಲಿ ಒಂದಕ್ಕೆ ಬಂದಾಗ ನೀವು ಡೆಕ್ನಿಂದ ಒಂದು ಕಾರ್ಡ್ ಎಳೆಯಬೇಕು. ಅದನ್ನು ನೀವು ಮಿಶ್ರಣ ಮಾಡಿ ಪಕ್ಕದಲ್ಲಿ ಇಡಬೇಕು. ನಾನು ಈಗಾಗಲೇ ಹಾಗೆ ಮಾಡಿದ್ದೇನೆ ಮತ್ತು ಅದರಲ್ಲಿ ಇರುವ ಸೂಚನೆಗಳನ್ನು ಓದಬೇಕು. ಹೇಳೋಣ ಇಲ್ಲಿ ಕಾರ್ಡ್ನಲ್ಲಿ ಹೀಗೆ ಇದೆ: ಕ್ಯಾಪ್ಸೈಸಿನ್ ನಿಮ್ಮ ತರಕಾರಿಗಳನ್ನು ವಿವಿಧ ಕೀಟಗಳಿಂದ ರಕ್ಷಿಸುತ್ತಿದೆ. ಆದ್ದರಿಂದ ನೀವು 8 ಕಾರ್ಬನ್ ಕ್ರೆಡಿಟ್ಗಳನ್ನು ಗಳಿಸುತ್ತೀರಿ. ನೀವು 8 ಕಾರ್ಬನ್ ಕ್ರೆಡಿಟ್ಗಳನ್ನು ಗಳಿಸಿದಾಗ ಅದು ಸ್ಪಷ್ಟವಾಗಿ ನಿಮ್ಮ ಕಾರ್ಬನ್ ಪಾದಚಿಹ್ನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನೀವು 8 ಸ್ತರಗಳು ಮುಂದೆ ಸಾಗುತ್ತೀರಿ. ಹೀಗಾಗಿ 83 ರಿಂದ ಅವನು 8 ಸ್ಥಳಗಳು ಮುಂದೆ ಹೋಗಿ 72ಕ್ಕೆ ಬರುತ್ತಾನೆ. ಅದು ದುರ್ಭಾಗ್ಯವಶಾತ್ ಅವನಿಗೆ ಮತ್ತೊಂದು ಅಪಾಯದ ಸ್ಥಳವಾಗಿದೆ. ಹೀಗಾಗಿ ಈ ಕಾರ್ಡ್ ಡೆಕ್ ನ ಕೆಳಭಾಗಕ್ಕೆ ಹೋಗುತ್ತದೆ ಮತ್ತು ಜಗು ಮತ್ತೊಂದು ಕಾರ್ಡ್ ಎಳೆಯುತ್ತಾನೆ. ಅದು ಅವನಿಗೆ ಅಷ್ಟು ಅನುಕೂಲಕರವಲ್ಲ, ಏಕೆಂದರೆ ಅದರಲ್ಲಿ ಹೀಗೆ ಇದೆ: ನೀವೆನ್ನೆ ನಿಮ್ಮ ಲೆಟ್ಯೂಸ್ ಬೆಳೆಗಳನ್ನು ನಾಶ ಮಾಡಿದೆ. 7 ಕಾರ್ಬನ್ ಕ್ರೆಡಿಟ್ಗಳನ್ನು ಕಳೆದುಕೊಳ್ಳಿ. 1 ನಿಮಿಷ ಕಾಯಿರಿ. ನೀವೆನ್ನೆ ನಿಜವಾಗಿ ನಾವು ಬಳಸಬಹುದಾದ ಉತ್ತಮ ನೈಸರ್ಗಿಕ ಕೀಟನಾಶಕಗಳಲ್ಲಿ ಒಂದಾಗಿದೆ. ಹಾಗಾದರೆ ಅದು ಹೇಗೆ ಅವರ ಲೆಟ್ಯೂಸ್ ಬೆಳೆಗಳನ್ನು ನಾಶ ಮಾಡಿತು? ಇನ್ನಷ್ಟು ತಿಳಿಯಲು ನೀವು ಕಾರ್ಡ್ನ ಅಂಚಿನಲ್ಲಿ ಇರುವ ಈ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಈ ನೈಸರ್ಗಿಕ ಕೀಟನಾಶಕಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ವಿಭಿನ್ನ ಸಂದರ್ಭಗಳಲ್ಲಿ ಅವುಗಳು ನಮಗೆ ಹೇಗೆ ಸಹಾಯ ಮಾಡುತ್ತವೆ ಅಥವಾ ಸಹಾಯ ಮಾಡುತ್ತಿಲ್ಲ ಎಂಬುದನ್ನು ವಿವರಿಸುವ ಒಂದು ಚಿಕ್ಕ ವಿಡಿಯೋವನ್ನು ನೋಡಬಹುದು. ಹಾಗಾಗಿ ನೀವು ಗಮನಿಸುತ್ತೀರಾ, ಪ್ರತಿ ಕಾರ್ಡ್ನಲ್ಲೂ, ಬಹುತೇಕ ಪ್ರತಿಯೊಂದು ಕಾರ್ಡ್ನಲ್ಲೂ ಈ ಚಿಕ್ಕ ಕೋಡ್ಗಳು ಇರುತ್ತವೆ.
ನೀವು ಆಟದ ಸಮಯದಲ್ಲಿ ಯಾವಾಗ ಬೇಕಾದರೂ ಅವುಗಳನ್ನು ಸ್ಕ್ಯಾನ್ ಮಾಡಬಹುದು. ನಾವು ಅಲ್ಲಿ ಹಾಕಿರುವ ಮನರಂಜನೆಯ ವಿಡಿಯೋವನ್ನು ನೋಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹೀಗಾಗಿ ನೀವು ಆಟವಾಡುತ್ತಾ ತುಂಬಾ ಮೋಜು ಮಾಡುತ್ತಿರುವಾಗ ನೈಸರ್ಗಿಕ ಕೀಟನಾಶಕಗಳ ಬಗ್ಗೆ ಮತ್ತು ಅವುಗಳು ನಮಗೆ ನೆಟ್ ಜೀರೋ ತಲುಪಲು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ಕೂಡ ಕಲಿಯಬಹುದು. ಹಾಗಾದರೆ ಇದು ಆಟದ ವಿಧಾನವೆಲ್ಲ. ಇದು ತುಂಬಾ ಸರಳವಾದ ಸುಲಭವಾದ ಆಟವಾಗಿದ್ದು ಸಂಪೂರ್ಣ ಕುಟುಂಬವೇ ಸೇರಿ ಆಡಿ ಆನಂದಿಸಬಹುದು. ಜೊತೆಗೆ ನಮ್ಮ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಬಗ್ಗೆ ಮತ್ತು ಅವುಗಳನ್ನು ನಾವು ಹೇಗೆ ರಕ್ಷಿಸಬಹುದು, ನಮ್ಮ ಜಗತ್ತನ್ನು ನೆಟ್ ಜೀರೋಗೆ ಹೇಗೆ ತಲುಪಿಸಬಹುದು ಎಂಬುದನ್ನು ಕಲಿಯಬಹುದು. ಇದು ನೆಟ್ ಜೀರೋ ವಿತ್ ಬಿಪ್ಲಬ್ ಬೋರ್ಡ್ ಗೇಮ್. ಆಟವಾಡಲು ಸರಳ, ಅರ್ಥ ಮಾಡಿಕೊಳ್ಳಲು ಸುಲಭ, ಆಟವಾಡುವಾಗ ತುಂಬಾ ಮೋಜು, ಜೊತೆಗೆ ಕಲಿಯಲು ಬಹಳಷ್ಟು ಇದೆ. ನಾನು ಈಗ ತೋರಿಸಿದ ನೈಸರ್ಗಿಕ ಕೀಟನಾಶಕಗಳ ಆಟವಲ್ಲದೆ ನಾವು ಸೌರಶಕ್ತಿಯ ಬಗ್ಗೆ ಇರುವ ಸೋಲಾರ್ ಡೋಪ್ ಆಟವಿದೆ, ಮಳೆ ನೀರು ಸಂಗ್ರಹಣೆಯ ಆಟವಿದೆ ಮತ್ತು ತ್ಯಾಜ್ಯ ನಿರ್ವಹಣೆಯ ಆಟವಿದೆ. ಇನ್ನು ಮುಂದೆ ನೆಟ್ ಜೀರೋ ಸರಣಿಯಲ್ಲಿ ಇನ್ನೂ ಹೆಚ್ಚಿನ ಆಟಗಳು ಬರಲಿವೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಆಶಿಸುತ್ತೇನೆ ಮತ್ತು ಈ ಆಟವನ್ನು ಆಡುವುದರಲ್ಲಿ ಇನ್ನೂ ಹೆಚ್ಚು ಆನಂದ ಪಡುತ್ತೀರಿ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು ಮತ್ತು ಮುಂದಿನ ಅಪ್ಡೇಟ್ಗಳಿಗೆ ಕಾದು ಕುಳಿತುವಿರಿ.